ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಪ್ರತಿಯೊಂದು ಕಥೆಯೂ ನಿಮ್ಮ ಮನಸ್ಸಿನೊಳಗೆ ಪ್ರತಿಫಲಿಸುವ ಅನುಭವ. ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಭಾವುಕತೆ, ಕೆಲವೊಮ್ಮೆ ರಹಸ್ಯ, ಆದರೆ ಪ್ರತಿಯೊಮ್ಮೆ ಒಂದು ಹೊಸ ಪ್ರಯಾಣ. ಇದು ಕೇವಲ ಕಥೆಗಳ ಚಾನೆಲ್ ಅಲ್ಲ, ನೀವು ಮರೆತಿದ್ದ ಭಾವನೆಗಳ ಪ್ರತಿಬಿಂಬ. ವೆಲ್ಕಮ್ ಟು ಪ್ರತಿಬಿಂಬ. ಕೇಳಿ, ಅನುಭವಿಸಿ ಮತ್ತು ಮನದಲ್ಲಿ ಉಳಿಸಿಕೊಳ್ಳಿ. ರಾತ್ರಿ ಮಳೆ ಬರುತ್ತಿದೆ. ಕಾಡಿನೊಳಗೆ ಮಂಜು ಗಟ್ಟಿಯಾಗುತ್ತೆ. ಪ್ರತಿ ಮರದ ಹಿಂದೆ ಯಾರೋ ನಿಂತಿರುವಂತೆ ಅನಿಸುತ್ತೆ. ಆ ಕ್ಷಣದಲ್ಲಿ ಒಂದು ಹಳೆಯ ಮನೆ. ದೀಪವಿಲ್ಲ, ಜೀವವಿಲ್ಲ, ಆದರೆ ಉಸಿರಾಡುವ ಶಬ್ದ ಮಾತ್ರ ಕೇಳುತ್ತೆ. ಜನರು ದಾರಿ ತಪ್ಪಿ ಇಲ್ಲಿಗೆ ಬಂದಾಗ ಕಡೆಗೆ ಪ್ರಾರ್ಥನೆ ಮಾಡೋದಕ್ಕೂ ಸಮಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕಾಲಬಳ್ಳಿ, ಮನೆಯೊಳಗೆ ಕಾಲ ನಿಲ್ಲುತ್ತೆ, ಆದರೆ ದೈವ ಮಾತ್ರ ಎಚ್ಚರದಲ್ಲಿರುತ್ತೆ. ಇವತ್ತು ನಾವು ಆ ಮನೆಗೆ ಪ್ರವೇಶಿಸುತ್ತಿದ್ದೀವಿ. ಕತೆ ಶುರುವಾಗ್ತಾ ಇದೆ. ಕರಾವಳಿಯ ದಟ್ಟ ಕಾಡು, ಮಳೆಗಾಲದ ಸಂಜೆ. ಮಂಜಿನೊಳಗೆ ಆಲ್ಮೋಸ್ಟ್ ಮರೆಯಾಗಿರುವಂತೆ ಕಾಣುವ ಒಂದು ಹಳೆಯ ಮನೆ. ಜನರು ಅದನ್ನು ಕಾಲಬಳ್ಳಿ ಮನೆ ಅಂತ ಕರೆಯುತ್ತಾರೆ. ಯಾಕೆಂದರೆ ಆ ಮನೆಯೊಳಗೆ ಕಾಲವೇ ನಿಲ್ಲುತ್ತದೆ. ಒಮ್ಮೆ ಒಳಗೆ ಹೋದವರು ಹಿಂದಿರುಗೋದೇ ಇಲ್ಲವೆಂದು ಹಳ್ಳಿ ಜನರು ಶಪಥ ಹಾಕುತ್ತಾರೆ. ಕತೆ ಶುರುವಾಗೋದು ಊರಿನ ಹುಡುಗಿ ರಾಜೇಶ್ವರಿ ತನ್ನ ಅಕ್ಕ ಸಾವಿತ್ರಿ ನಿಗೂಢವಾಗಿ ಕಾಣೆಯಾಗೋ ದಿನದಿಂದ. ಸಾವಿತ್ರಿ ಕೊನೆಯದಾಗಿ ಕಂಡದ್ದು ಕಾಲಬಳ್ಳಿ ಮನೆಯ ಮುಂದೆ. ಪೊಲೀಸರು ಹುಡುಕಿದ್ರು, ಯಾವುದೂ ಸಿಗಲಿಲ್ಲ. ಆದರೆ ರಾಜೇಶ್ವರಿ ನಂಬಿದ್ದಳು, ಅಕ್ಕ ಸತ್ತಿಲ್ಲ, ಅವಳು ಎಲ್ಲೋ ಇದ್ದಾಳೆ. ಒಂದು ಮಳೆಯ ರಾತ್ರಿ ರಾಜೇಶ್ವರಿ ಟಾರ್ಚ್ ಹಿಡಿದು ಆ ಮನೆಯ ಕಡೆ ಹೋಗ್ತಾಳೆ. ಮನೆ ಬಾಗಿಲು ತಳ್ಳಿದ ತಕ್ಷಣ ಗಾಳಿ ನಿಲ್ಲುತ್ತದೆ. ಮಳೆ ಸದ್ದು ಮಾಯವಾಗುತ್ತದೆ. ವಾತಾವರಣದಲ್ಲಿ ಏನೋ ಕತ್ತಲೆಯ ಜೀವ ಉಸಿರಾಡುವಂತೆ. ಅವಳು ಒಳಗೆ ಕಾಲಿಟ್ಟಾಗ ಲೈಟ್ ಆಫ್ ಆಗುತ್ತದೆ. ಕತ್ತಲಲ್ಲಿ ಯಾರೋ ಕುಳ್ಳೆಂದು ಶಬ್ದ ಕೇಳಿಸುತ್ತದೆ. ಹಿಂದೆ ತಿರ್ಬೇಡ, ಬಂದಿದ್ಯಾ. ಅವಳ ಸ್ಪೈನ್ ಕಂಗಲಾಗುತ್ತದೆ. ಆದರೆ ಅಕ್ಕನ ಹೆಸರನ್ನು ಕರೆದೇ ಮುಂದೆ ನಡೆಯುತ್ತಾಳೆ. ಮನೆಯೊಳಗೆ ಗೋಡೆಗಳು ಮನುಷ್ಯರ ಮುಖಗಳಂತೆ ವಿಕಾರವಾಗಿದ್ದವು. ಅವುಗಳ ಕಣ್ಣುಗಳು ರಾಜೇಶ್ವರಿಯನ್ನು ನೋಡುತ್ತಿದ್ದವು. ಪ್ರತಿಯೊಂದು ಹೆಜ್ಜೆಯ ಜೊತೆಗೆ ಮನೆಯ ನೆಲ ಅವಳ ಕಾಲಿಗೆ ಚಪ್ಪರಿಸಿಕೊಳ್ಳುತ್ತಿದ್ದಂತೆ ಮನೆಯ ಗಡಿಯಾರದ ಸಮಯ ನಿಂತಿತ್ತು. ಗಡಿಯಾರದ ಅಚ್ಚು 12ರಲ್ಲೇ ನಿಂತಿತ್ತು. ಅವಳು ಒಂದು ಕೊಠಡಿಗೆ ಹೋಗುತ್ತಾಳೆ. ಕೊಠಡಿ ತುಂಬ ಚಳಿ. ಆದರೆ ಕೊಠಡಿಯ ಮಧ್ಯದಲ್ಲಿ ಒಂದು ಹಳೆಯ ತೊಟ್ಟಿಲು ಆಳವಾಗಿ ಅಲುಗಾಡುತ್ತಿತ್ತು. ಯಾರೂ ಇಲ್ಲದಿದ್ದರು. ಅಲ್ಲಿ ಕುಳಿತಿದ್ದ ಬಾಲಕನ ಶವ ಕಣ್ಣು ತೆರೆದು ರಕ್ತದ ಕಣ್ಣೀರನ್ನು ಸುರಿಸಿತು. ಅವಳನ್ನು ಹುಡುಕಬೇಡ, ಅವಳು ನಮ್ಮವಳಾಗಿ ಬಿಟ್ಟಿದ್ದಾಳೆ ಎಂದಿತು. ರಾಜೇಶ್ವರಿ ಭಯದಿಂದ ಕೊಠಡಿ ಬಿಟ್ಟು ಓಡಿದಾಗ ಮನೆಯ ಹಾದಿಗಳು ಬದಲಾಗುತ್ತಿದ್ದವು. ಒಮ್ಮೆ ಸ್ಟ್ರೈಟ್ ಇದ್ದ ಹಾದಿ ಮತ್ತೆ ವೃತ್ತಾಕಾರವಾಗಿ ಆ ಸೇಮ್ ತೊಟ್ಟಿಲ ರೂಮ್ಗೆ ತಂದು ಬಿಡ್ತು. ಮನೆಯೊಟ್ಟಿಗೆ ಅವಳನ್ನು ಒಳಗಡೆ ತಿನ್ನುವಂತೆ. ಅವಳು ಕಿರುಚುತ್ತಾ ಓಡುವಾಗ ಗೋಡೆಯ ಮೇಲೆ ಕಾಣಿಸಿಕೊಂಡಿದ್ದು ಅಕ್ಕ ಸಾವಿತ್ರಿಯ ಮುಖ. ಅವಳ ಬಾಯಿ ಜಾರಿದಂತೆ ತೆರೆದು ಹೇಳ್ತು, ನನ್ನನ್ನು ರಕ್ಷಿಸು ಬೇಗ, 12 ಗಂಟೆ ಮುಗಿದರೆ ನಾನು ಶಪಿತವಾಗುತ್ತೇನೆ ಎಂದಳು. ರಾಜೇಶ್ವರಿ ರಾಕ್ ಕರೇಜ್ ಹಿಡಿದು ಮೇಲ್ಮಹಡಿಗೆ ಓಡುತ್ತಾಳೆ. ಅಂತಿಮ ಕೊಠಡಿ. ಅಲ್ಲಿ ಒಬ್ಬ ಕಾಲಬಳ್ಳಿ ದೆವ್ವ. ಅತಿ ದೊಡ್ಡ, ಎತ್ತರ, ಕಪ್ಪು ಕೂದಲು, ನೆಲಕ್ಕೆ ತಾಕುವಷ್ಟು ಕಣ್ಣುಗಳು ಹಾಲು, ಗಾಳಿಯಂತೆ ಮಾತಾಡ್ತು. ಅವಳು ನಾನು ಹಿಡಿದ ಕಾಲದಲ್ಲಿ ಸಿಕ್ಕಿಬಿದ್ದಿದ್ದಳು. ಒಂದನ್ನು ಬಿಟ್ಟೆ ಭೇಟಿ, ನೀನು ಬಂದಿದ್ದರಿಂದ ಈಗ ನೀನು ಹೋಗೋಕ್ಕೆ ಆಗೋಲ್ಲ ಎಂದಿತ್ತು. ಕೊಠಡಿಯಲ್ಲಿ ತೂಗುತ್ತಿದ್ದ ಒಂದು ಹಾಳಾದ ಗಡಿಯಾರ ಮತ್ತೆ 12 ಸ್ಟ್ರೈಕ್ ಆಗುತ್ತೆ. ಕೊನೆಯ ಸ್ಟ್ರೈಕ್ ಬೀಳೋ ಮೊದಲು ರಾಜೇಶ್ವರಿ ಅಕ್ಕನ ಕೈ ಹಿಡಿದು ಹೊರಗೆ ಎಳೆಯಲು ಪ್ರಯತ್ನಿಸುತ್ತಾಳೆ. ಆದರೆ ನೆಲ ಕೆಳಗಿನಿಂದ ಕಪ್ಪು ಕೈಗಳು ಮೇಲಕ್ಕೆ ಬಂದು ಸಾವಿತ್ರಿಯನ್ನು ದೂಡುತ್ತವೆ.
ರಾಜೇಶ್ವರಿ ಕಿರುಚುತ್ತಾ ಅವಳನ್ನು ಹಿಡಿದುಕೊಂಡೇ ಹೊರಗಡೆಯ ಬಾಗಿಲಿನತ್ತ ಓಡುತ್ತಾಳೆ. ಗಡಿಯಾರದ 12ನೇ ಅಚ್ಚು ಹೊಡೆಯುವ ಮೊದಲು ಬಾಗಿಲು ಬಿರುಕು ತೆರೆದು ಇಬ್ಬರು ಮನೆಯ ಹೊರಗೆ ಬಿದ್ದು ಬಿಡುತ್ತಾರೆ. ಆ ಕ್ಷಣದಲ್ಲಿ ಮನೆಯೊಳಗಿನ ದೆವ್ವ ನುಗ್ಗಲು ಬರುತ್ತದೆ. ಆದರೆ ಬಾಗಿಲು ಬಡಿದಂತೆ ಬೂಮ್ ಅನ್ನೋ ಸದ್ದು. ಮನೆ ನಡುಗುತ್ತಾ ನಿಧಾನವಾಗಿ ಉರುಳಿ ಬೀಳುತ್ತಾ ಬೂದಿಯಾದಂತೆ ಕರಗಿ ಬಿಡುತ್ತದೆ. ಬೆಳಗ್ಗೆ ಆಗುವಷ್ಟರಲ್ಲಿ ಕಾಲಬಳ್ಳಿ ಮನೆ ಇರಲ್ಲ, ಖಾಲಿ ಜಾಗ ಮಾತ್ರ. ಜನರು ಹೇಳುತ್ತಾರೆ, ಆ ದಿನದಿಂದ ಕಾಲಬಳ್ಳಿ ದೆವ್ವ ನಾಪತ್ತೆಯಾಗಿತ್ತು. ಆದರೆ ಕೆಲ ಮಳೆ ರಾತ್ರಿಗಳಲ್ಲಿ ಆ ಜಾಗದ ಬಳಿ ನಿಂತರೆ ಯಾರಿಗೋ ಕಾಲ ಸ್ಲೋ ಆಗ್ತಿರೋ ಫೀಲಿಂಗ್ ಬರುತ್ತದೆ. ಮತ್ತೆ ವಿಸ್ಪರ್ ಕೇಳುತ್ತದೆ, ಇನ್ನೊಬ್ಬನ ಕಾಲ ಬಾಕಿ ಇದೆ. ಮನೆ ಬೂದಿಯಾಗಿ ಬಿಟ್ಟರೂ ಕತ್ತಲೆ ಅಂತ್ಯವಾದಂತಿಲ್ಲ. ರಾಜೇಶ್ವರಿ ಮತ್ತು ಸಾವಿತ್ರಿ ಜೀವನ ಪರ್ಯಂತ ಇದರ ಗುರುತು ಮರೆತಿಲ್ಲ. ರಾತ್ರಿ ಮಳೆ ಬಿದ್ದಾಗ, ಮಂಜು ದಟ್ಟವಾಗುವಾಗ ಅವರ ಕಿವಿಗೆ ಇನ್ನೂ ಒಂದು ಶಬ್ದ ಕೇಳಿಸುತ್ತೆ, ಇನ್ನೊಬ್ಬನ ಕಾಲ ಬಾಕಿ ಇದೆ. ಜನರು ಕಾಲಬಳ್ಳಿ ಮನೆ ಹೋಗಲಾಯ್ತು ಅಂತ ನಂಬ್ತಾರೆ. ಆದರೆ ಕತ್ತಲೆ ನಾಶವಾಗೋದಲ್ಲ, ಅದು ಸಾಯೋದಿಲ್ಲ, ಅದು ಕೇವಲ ಸ್ಥಳವನ್ನು ಬದಲಿಸುತ್ತದೆ. ಕಥೆ ಇಲ್ಲಿಗೆ ಮುಗಿಯಿತು. ಆದರೆ ರಾತ್ರಿ ಇನ್ನೂ ಬಾಕಿ ಇದೆ. ಹೀಗೆ ಮತ್ತೊಂದು ಕತ್ತಲು ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮತ್ತು ಕಮೆಂಟ್ ಮಾಡಿ. ಚಾನೆಲನ್ನು ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ.